ತುಂಬ ಜನರಿಗೆ ಗೊತ್ತೇ ಇಲ್ಲ ಸರಿಗೆ, ಓ ಹೌದಾ ನೀವು ಬಿಗ್ ಬಾಸಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ಫೈನಲಿ ಆ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಸುದೀಪ್ ಸರ್ ಮಾತಾಡಿಸಿದ್ದು ನನಗೆ ಮೋಸ್ಟ್ ಸ್ಕ್ರೀನ್ ಟೈಮ್ ಸಿಕ್ಕಿದ್ದು ಅದೊಂದೇ ಟೈಮಲ್ಲಿ. ಸ್ಯಾಟರ್ಡೆ ಬಂದು ಸುದೀಪ್ ಸರ್ ಒಂದು 4-5 ಸಲ ಮಾತಾಡಿಸಿದ್ರು ನನ್ನ ಜೊತೆ. ನಾನು ಹೊಡೋಕ್ಕಿಂತ ಮುಂಚೆ ಸ್ವಲ್ಪ ಕ್ರಿಂಜ್ ಶೋ ಅದೊಂದು ಇದಂತೆಲ್ಲ ಹೇಳಿದ್ದೆ. ಸೊ ಅದೆಲ್ಲ ಅದ್ರ ಬಗ್ಗೆ ವಾಪಸ್ ಮಾತಾಡೋದು, ಕರಿಬಸಪ್ಪ ಅವ್ರ ಬಗ್ಗೆ ಮಾತಾಡೋದು, ಇದೆಲ್ಲ ಮಾತಾಡಿಸ್ತಿರು ನನ್ನ ಜೊತೆ. ಸೊ ಸ್ಯಾಟರ್ಡೆ ಸಂಡೇ ನೋಡ್ಬಿಟ್ಟು ಗೊತ್ತಾಯ್ತು ಅವ್ರಿಗೆ, ಓ ಇವನಿದ್ದಾನೆ, ಇವರೆಲ್ಲ ಇದ್ರು ಅಂತೆಲ್ಲ ಹೇಳಿಬಿಟ್ಟು. ಫಸ್ಟ್ ವೀಕ್ ಅಷ್ಟು ಕಾಂಪಿಟೇಷನ್ ಇರುತ್ತೆ, ಮಾತಿಗೆ ಕಾಂಪಿಟೇಷನ್ನು. ಆ್ಯಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಕಟ್ ಮಾಡಿಬಿಡ್ತಾರೆ ತುಂಬ ಸಲ, ಅದೊಂದು ಬೇಜಾರು. ಈಗ ನಾನು ನಾನು ಸಕ್ಕದಾಗಿ ಮಾತಾಡ್ತೀನಿ, ಬಟ್ ಎಲ್ಲೋ ಒಂದು ಕಡೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲ ಒಂದು ನಿಮಿಷ, ಸೊ ಏನಾಗುತ್ತೆ ಅಂದರೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ರೆ ನನ್ನ ಫ್ಲೋ ಹೋಗ್ಬಿಡುತ್ತೆ ಇಮಿಡಿಯೇಟಾಗಿ. ಆ್ಯಂಡ್ ತಿರ್ಗಾ ವಾಪಸ್ ಕೊಡೋದೇ ಇಲ್ಲ ನಂಗೆ ಅದು. ಸೊ ಎಷ್ಟೋ ಜಾಗಗಳಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಕಟ್ ಮಾಡಿಬಿಡೋದು. ಆ ಫ್ರೆಂಡ್ಸ್ ಗ್ರೂಪ್ ಅನ್ನೋದು ಟೈಟ್ ಫ್ರೆಂಡ್ಸ್ ಗ್ರೂಪ್. ಈಗ ಒಂದು ನೀವೇನು ನೋಟಿಸ್ ಮಾಡಬೇಕು ಅಂದರೆ, ಆ ಬಿಗ್ ಬಾಸ್ ಮನೆ ಅಂತ ಬಂದಾಗ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಿಂದ ವ್ಯಕ್ತಿಗಳಿಂದ ಕರ್ಕೊಂಬಂದರೆ ಇಟ್ ಈಸ್ ಗ್ರೇಟ್. ಈಗ ನೋಡಿ, ನಾನು ರೇಡಿಯೋ ಇಂಡಸ್ಟ್ರಿ, ಕರಿಬಸಪ್ಪ ಅವರು ಫಿಟ್ನೆಸ್ ಇಂಡಸ್ಟ್ರಿಯಿಂದ ಬರ್ತಾರೆ. ಅದೇ ರೀತಿ ಐ ಆಮ್ ಜಸ್ಟ್ ಸೇಯಿಂಗ್, ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬರು ತರಕಾರಿ ಮಾರೋರಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎಲ್ಲರನ್ನೂ ಕರ್ಕೊಂಬನ್ನಿ. ಅಲ್ಲಿ ಮೆಜಾರಿಟಿ ಇರೋದು ಆ್ಯಕ್ಟ್ರುಗಳೇ, ಅದು ಟಿ ವಿ ಆ್ಯಕ್ಟ್ರುಗಳೇ. ತುಂಬ ಜನ ಒಂದೇ ಚಾನಲ್ಗೂ ಕೆಲಸ ಮಾಡಿರ್ಬೋದು. ಬೇಜಾರಾಗುವಂಥ ವಿಷಯ ಏನು ಅಂದರೆ, ಎಲ್ಲರೂ ಜೊತೆ ಕೆಲಸ ಮಾಡಿರ್ತಾರಲ್ಲಿ. ಇಟ್ಸ್ ಅ ಸ್ಮಾಲ್ ಇಂಡಸ್ಟ್ರಿ, ದೇ ಆಲ್ ನೋ ಈಚ್ ಅದರ್. ಸೊ ಅವರು ಬಂದಿದ್ದೆ ಪಟ್ ಅಂತ ಫ್ರೆಂಡ್ಸ್ ಆಗಿಬಿಡ್ತಾರೆ, ಅಷ್ಟು ಈಸಿ ಅವ್ರುಗಳಿಗೆ ಅಂತ. ಅವ್ರಿಗೆ ಗೊತ್ತಿಲ್ಲದೇನೋ ಅಲ್ಲಿ ಬಂದಿದ್ದೇವೆ ನಿಮ್ಮ ಫ್ರೆಂಡ್ಸು ಅಂತ. ಈಗ ನಾವೆಲ್ಲ ಮೀಡಿಯಾ ಇಂಡಸ್ಟ್ರಿನಲ್ಲಿ 4-5 ಜನ ಕ್ಲೋಸ್ ಫ್ರೆಂಡ್ಸ್ ಅಪ್ಪ, ಅಲ್ಲಿ ಹೋಗಿದೆ ನೀವು ಮೀಟ್ ಮಾಡಿದೆ ಪಟ್ ಅಂತ ನಾವೆಲ್ಲ ಒಂದು ಗ್ಯಾಂಗ್ ಆಗಿಬಿಡ್ತೀವಿ ಅಂತ. ಬಟ್ ಈ ಗ್ಯಾಂಗ್ ಯಾವ ಥರ ಅಂದರೆ, ಆ ಗ್ಯಾಂಗ್ ಸಿಕ್ಕಾಬಡೆ ಸ್ಟ್ರಾಂಗ್ ಇದು. ಅಂದರೆ ಬೇರೆಯವ್ರು ಯಾರನ್ನೂ ಒಳಗೆ ಬಿಟ್ಕೊಳ್ಳಲ್ಲ. ತುಂಬ ಸಲ ಮಾತಾಡಿದಾಗ ಮಾತನ್ನೇ ಇಗ್ನೋರ್ ಮಾಡುವಂತಹ ಒಂದು ಪರಿಸ್ಥಿತಿ. ನನಗೆ ಎಷ್ಟೋ ಸಲ ಏನೋ ಮಾತಾಡ್ತಾ ಇರ್ತೀನಿ, ಸಡನ್ನಾಗಿ ಮುಖ ತಿರುಗಿಸ್ಕೊಳ್ಳೋದು ಅಥವಾ ಬೇರೆ ಕಡೆ ಕಾನ್ವರ್ಸೇಷನ್ಸ್ ಕಂಟಿನ್ಯೂ ಮಾಡೋದು, ಈ ಥರ ಕುಗ್ದಾಗ ಯಾಕೆ ಅನಿಸ್ಬಿಡ್ತು ಅಂದರೆ, ನಾವು ಈಗ ಒಂದು ಮನೇಲಿದ್ದೀವಪ್ಪ, ಬೇಸಿಕ್ ಮನುಷ್ಯತ್ವ ಏನು, ಮಾತಾಡಬೇಕು. ನೀವು ಮಾತಾಡಿದಾಗ ನಾನು ಕೇಳಿಸ್ಕೊತೀನಿ, ನಾನು ಮಾತಾಡಿದಾಗ ಆ ಮಾತಿಗೂ ಕಾಂಪಿಟೇಷನಲ್ಲಿ ನಾನು ಇದು ಮಾತಾಡ್ತೀನಿ, ನೀವು ಅದು ಮಾತಾಡ್ತೀರಾ ಅಂತ. ಸೊ ಇಟ್ ವಾಸ್ ವೆರಿ ವೆರಿ ಸ್ಯಾಡ್. ಒಂದು ಕಡೆ ಅದು, ಇನ್ನೊಂದು ಕಡೆ ಜಂಟಿ ಅನ್ನುವಂತಹ ಕಾನ್ಸೆಪ್ಟೇ ವರ್ಕ್ ಆಗಿಲ್ವಲ್ಲ. ಸೊ ಇದ್ರ ನಡುವೆ ನಾವು ಸಿಕ್ಕಾಕೊಂಡು ಹೆಂಗೋ ಸ್ಟಿಲ್ ವಿ ಕೇಮ್ ಔಟ್. ಆ್ಯಂಡ್ ಕಾಕ್ರೋಚ್ ಸುದ್ದಿ ಅವ್ರ ಜೊತೆ ತಲೆಹರಟೆ ಮಾಡೋದು, ಇದೆಲ್ಲ ತುಂಬ ಮಾಡಿದೆ, ಅದೆಲ್ಲ ಇತ್ತು. ಅನ್ಫಾರ್ಚುನೇಟ್ ಟೆಲಿಕಾಸ್ಟ್ ಆಗಿಲ್ಲ ಅಷ್ಟೇ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.